ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಫೋನ್ ಮಾಡಿ ಇಲ್ಲಿ ಬರಕ್ಕೆ ಹೇಳ್ದಲ್ಲ, ಯೋನೋ ವಿಸ್ಯಾ ನೋಡು ಪಲ್ಲವಿ, ನಿನ್ ಮನ್ಸ್ನಾಗ ಯೋನೇ ಇದ್ರು ನನ್ ತಮ್ಮ ನೇರವಾಗಿ ಹೇಳ್ಕೊ. ಖಂಡಿತವಾಗ್ಲೂ ನಾನು ಯೋನೋ ತಪ್ಪು ತಿಳ್ಕೊಳಕ್ಕಿಲ್ಲ. ಸಹನಾ ಅಕ್ಕ, ನಿಂಗೆ ಕಾಳಿ ಮ್ಯಾಗೆ ಯೋನ್ ಅಭಿಪ್ರಾಯ ಐತೆ? ಇದ್ಯಾ ಕವಿ, ಇದಕ್ಕಿದಂಗೆ ಅವನ ವಿಷಯ ಕೇಳ್ತಿದ್ಯಾ? ನೀನ್ ಏಳು ಸಹನಾ ಅಕ್ಕ, ನಿಂಗೆ ಕಾಳಿ ಅಂದ್ರೆ ಯೋನ್ ಅನಿಸ್ತದೆ? ನೋಡವಿ, ಅವನು ಸಂಬಂಧದಾಗೆ ಸೋದ್ರ ಮಾವನೇ ಇರ್ಬೋದು, ಆದ್ರೆ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿದ್ವಿ. ಅವನ್ ಮನ್ಸ್ನಾಗೆ ನನ್ ಬಗ್ಗೆ ಯೋನ್ ಅಭಿಪ್ರಾಯ ಅದೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮನ್ಸ್ನಾಗ ಅವನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾರೆ ನೀನು ಕಾಳಿನ ಪಿರುತಿ ಮಾಡ್ತಿಲ್ವಾ ಸಹನಾ ಅಕ್ಕ? ನನ್ ಜೀವನದಾಗೆ ಪಿರುತಿ ಸಂಸಾರ ಅನ್ನೋ ಪುಟ ಎಲ್ಲ ಮುಗ್ದೋಗೋದೆ ಕಣವಿ. ಅದನ್ನ ಮತ್ತೆ ತೆರೆಯೋ ಪ್ರಯತ್ನನ ನಾನ್ ಮಾಡಕ್ಕಿಲ್ಲ. ದಿಟ್ಟ ಹೇಳ್ತಿದ್ಯಾ? ಯಾಕೆ, ನನ್ ಮ್ಯಾಕ್ ನಂಬಿಕೆ ಇಲ್ವೇ? ನೋಡು ಪಲ್ಲವಿ, ಅವನು ನನ್ನ ಮೆಸ್ನಾಗೆ ಕೆಲಸ ಮಾಡ್ತಾನೆ ಆಟೆ. ನನ್ನ ಮನ್ಸ್ನಾಗ ಅವನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾದ್ರೆ ನಾನ್ ಕಾಳಿನ ಪಿರುತಿ ಮಾಡಿದ್ರೆ ನಿಂಗೆ ಯೋನ್ ಅಭ್ಯಂತರ ಇಲ್ಲ ಅಲ್ವಾ ಅಕ್ಕ? ಏನೋ ನೀನ್ ಕಾಳಿನ ಪಿರುತಿ ಮಾಡ್ತಿದ್ಯಾ? ಹೌದು ಸಹನಾ ಅಕ್ಕ, ಅವನ್ ಒಳ್ಳೆತನ ನಂಗೆ ಸ್ಯಾನೆ ಇಷ್ಟ ಆಗ್ಬಿಟ್ಟದೆ. ಇದಕ್ಕೆ ಕಾಳಿ ಒಪ್ಕೊಂಡವನ? ನಮ್ಮವ್ವ ಬೈದೋಳೆ ಅಂತ ನನ್ ಮ್ಯಾಗ ಗುರ್ರ ಅಂತವನೆ. ಮನ್ಸಾಗ್ ಪಿರುತಿ ಇದ್ರು ನಾಟಕ ಆಡ್ತವನ ಅಂತ ಅನ್ಮಾನ. ಸಹನಾಕ್ಕ, ನನ್ ಪಿರುತಿಗೆ ನೀನ್ ಬೆಂಬಲ ಕೊಡ್ತೀಯಾ? ಖಂಡಿತವಾಗ್ಲೂ ಕೊಡ್ತೀನಿ ಕಣೆ. ನೀವಿಬ್ರು ಸುಖವಾಗಿರ್ತೀನಿ ಅಂತಂದ್ರೆ ಮೊದ್ಲು ಖುಷಿ ಪಡೋದೆ ನಾನು. ಹಂಗಾರೆ ಸಹನಾಕ್ಕ, ನೀನೇ ಹೋಗಿ ಕಾಳಿತವ್ ನನ್ ಪಿರುತಿ ವಿಷಯ ಮಾತಾಡಿ ನನ್ನ ಒಪ್ಕೊ ಅಂತ ಹೇಳ್ತೀಯಾ? ನೋಡ್ ಪಲ್ಲವಿ, ಯಾವ್ದೇ ಪಿರುತಿನ ಬಲವಂತವಾಗಿ ಪಡ್ಕೊಳಕ್ ಆಗಕ್ಕಿಲ್ಲ. ನೀನ್ ಹೇಳಿದ್ರೆ ಅವ್ನ್ ಕೇಳ್ತಾನೆ ಸಹನಕ್ಕ. ತೆಪ್ಪು ಕಣವಿ, ಪಿರುತಿ ವಿಚಾರವಾಗಿ ಯಾರು ಶಿಫಾರಸ್ ಮಾಡಬಾರ್ದು. ನೀನೇ ಒಂದ್ಕಿತ ಪ್ರಯತ್ನ ಪಡು. ನಾನ್ ಪ್ರಯತ್ನ ಪಡ್ತೀನಿ ಅಕ್ಕ, ಆದ್ರೂ ಒಂದೇ ಒಂದ್ಕಿತ ನೀನ್ ಮಾತಾಡು ಪ್ಲೀಸ್. ಸರಿ, ಒಂದ್ ಮಾತು ಹೇಳಿ ನೋಡ್ತೀನಿ. ಸಹನಕ್ಕ, ಥ್ಯಾಂಕ್ ಯು.